ಒಂದೊಳ್ಳೆ ಸಿಂಪಲ್ ಕತೆ ಇಟ್ಕೊಂಡು ಪುಟ್ಟದಾಗಿ ಟ್ರೈಲರ್ನ ಬಿಟ್ಟು ಸೈಲೆಂಟ್ ಆಗಿ ಸಿನಿಮಾನ ರಿಲೀಸ್ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿರುವಂತಹ ಬ್ಯೂಟಿಫುಲ್ ಸಿನಿಮಾನ ನಾನು ಇವತ್ತು ನಿಮಗೆ ರಿವ್ಯೂ ಕೊಡ್ತೀನಿ. ವೆಲ್ಕಮ್ ಟು ಮೂವಿ ಮಾತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ಅನಾಮಧೇಯ ಅಶೋಕ್ ಕುಮಾರ್, ಡೈರೆಕ್ಟೆಡ್ ಬೈ ಸಾಗರ್ ಕುಮಾರ್, ಸ್ಟಾರಿಂಗ್ ಕಿಶೋರ್, ಹರ್ಷಿಲ್ ಕೌಶಿಕ್ ಇನ್ ಲೀಡ್ ರೋಲ್ಸ್. ಸಿನಾಪ್ಸಿಸ್. ಕತೆ ಶುರು ಆಗ್ತಿದ್ದಾಗೆ ಒಬ್ರು ರಿಟೈರ್ಡ್ ಸೀನಿಯರ್ ಲಾಯರ್ ಹತ್ರ ಇಂಟರ್ವ್ಯೂ ತಗೊಳ್ಳಿಕ್ಕೆ ನಮ್ಮ ಜರ್ನಲಿಸ್ಟ್ ಆಗಿರುವಂತಹ ಪ್ರವೀಣ್ ಅವರು ಹೋಗ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿಯೊಬ್ಬ ಬಂದು ಮನೆಯಲ್ಲಿ ಕೊಲೆ ಮತ್ತು ಅಟ್ಯಾಕ್ ಮಾಡಿ ಪ್ರವೀಣ್ ಮೇಲ್ ಕೂಡ ಇದು ಹತ್ಯೆ ಆಗುತ್ತೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಈ ಕೊಲೆಗೂ ಪ್ರವೀಣ್ಗೂ ಏನ್ ಸಂಬಂಧ? ಸೊ ಇದರಿಂದ ಪ್ರವೀಣ್ಗೆ ಹೊರಗಡೆ ಬರಕ್ ಆಗೋದಿಲ್ವಾ ಅಂತ ನಾವು ಸಿನಿಮಾದಲ್ಲೇ ಹೋಗಿ ನೋಡಬೇಕು. ಇನ್ನು ಮೈ ಪಾಯಿಂಟ್ ಆಫ್ ರಿವ್ಯೂ ಕಡೆ ಬರೋದಾದ್ರೆ, ಗುರು ಸಿನಿಮಾ ಮಾತ್ರ ಬೆಂಕಿ. ಕತೆ ಎಷ್ಟು ಸಿಂಪಲ್ ಆಗಿ, ಇಷ್ಟು ಕ್ಲಿಯರ್ ಕಟ್ ಆಗಿ, ಹೆವಿ ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಆಗಿ ತಗೊಂಡು ಹೋಗುತ್ತೆ ಅಂತ ಅನ್ನೋದಂದ್ರೆ ಸಿನಿಮಾ ಮಾತ್ರ ಹೆವಿ, ತುಂಬಾ ಎಂಗೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು. ಸಿನಿಮಾದ ಫಸ್ಟ್ ಹಾಫ್ ಹೇಗ್ ಹೋಗುತ್ತೆ ಅಂತ ಅನ್ನೋದೇ ಗೊತ್ತೇ ಆಗೋದಿಲ್ಲ. ಇನ್ನು ಕಿಶೋರ್ ಅವರ ಬಗ್ಗೆ ಹೇಳಲೇಬೇಕು ಅಂತ ಅಂದ್ರೆ ಅವರೊಬ್ರು ಸಕಲ ಕಲಾ ವಲ್ಲಭ ಅಂತಾನೆ ಹೇಳ್ಬೋದು. ಅವ್ರ ಆಕ್ಟಿಂಗ್, ಅವ್ರ ಪರ್ಫಾರ್ಮೆನ್ಸ್, ವಾವ್, ಇಟ್ ವಾಸ್ ಸೋ ಜಸ್ಟ್ ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇವ್ರ ಜೊತೆ ಆ್ಯಕ್ಟ್ ಮಾಡಿರುವಂತಹ ಕೌಶಿಕ್ ಅವರು ಕೂಡ ಏನ್ರಿ ಅವ್ರ ಪರ್ಫಾರ್ಮೆನ್ಸು. ಇನ್ನು ಅವರ ಹಿಂದಿನ ಪ್ರೀವಿಯಸ್ ಸಿನಿಮಾ ಬಂದರೆ ಆಚಾರ್ ಆ್ಯಂಡ್ ಕೋನಲ್ಲಿ ಅವ್ರ ಆ್ಯಕ್ಟಿಂಗ್ ಅಲ್ಲೇ ನೋಡಿ ತುಂಬ ಖುಷಿಯಾಗಿತ್ತು, ತುಂಬ ಸಖತ್ತಾಗಿ ಮಾಡಿದರು. ಆ್ಯಂಡ್ ಇದರಲ್ಲಿ ಆ್ಯಸ್ ಎ ಕಾಪ್ ಹಿ ಹ್ಯಾಸ್ ಗಿವನ್ ಹಿಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಹಾಗೆ ಈ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಬ್ಬರು ಸಹ ಕಲಾವಿದರು ಕೂಡ ಅವ್ರವ್ರ ಪಾತ್ರನ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಲೈಕ್ ಆ್ಯಕ್ಚುಲಿ ಈ ಟೋಟಲ್ ಸಿನಿಮಾದಲ್ಲೇ ನನಗನ್ಸೋ ಪ್ರಕಾರ ಬರೀ ಒಂದು 15 ಅಥವಾ 20 ಜನ ಅಷ್ಟೇ ಇರಬೇಕು ಅಂತ ಅನಿಸುತ್ತೆ. ರಿಯಲಿ ಪ್ರತಿಯೊಬ್ಬರು ಕೂಡ ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಅನ್ ಮಸ್ಟ್ ವಾಚ್ ಮೂವಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾದಲ್ಲಿ ನನ್ಗೇನು ಇಷ್ಟ ಆಯಿತು ಆ್ಯಂಡ್ ಇನ್ನು ಏನು ಇಂಪ್ರೂವ್ ಆಗಬೇಕು ಅಂತ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಸಿನಿಮಾದ ಕ್ರೈಮ್ ಥ್ರಿಲ್ಲರ್ ಕಾನ್ಸೆಪ್ಟ್ ಹಾಗೂ ಕಥೆನಲ್ಲಿ ಬರುವಂತಹ ಟ್ವಿಸ್ಟು ಪ್ಲಾಟ್ ಅಂತ ಏನಿತ್ತು, ದಟ್ ವಾಸ್ ಸೋ ಡ್ಯಾಮ್ ಗುಡ್. ನನಗೆ ಪಾಯಿಂಟ್ ಅಂತ ಏನಿದೆ ಅದು ತುಂಬಾ ಇಷ್ಟ ಆಯಿತು ಈ ಸಿನಿಮಾದಲ್ಲಿ. ಇನ್ನು ಈ ಸಿನಿಮಾಗೆ ಸೌಂಡ್ ಮತ್ತು BGM ಏನಿದೆ, ವಾವ್, ಈ ಸಿನಿಮಾಗೆ ಮೇನ್ ಪಾಯಿಂಟೇ ಅದು ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ನಿಮಗೆ ಎಲ್ಲೂ ಕೂಡ ಬೋರಿಂಗ್ ಆಗದೇನೆ ಸ್ಟಾರ್ಟಿಂಗ್ ನೀವು ಸಿನಿಮಾ ಎಂಟರ್ ಆದಾಗ್ಲಿಂದ ಹಿಡಿದು ಕ್ಲೈಮ್ಯಾಕ್ಸ್ ತನಕ ನಿಮಗೆ ಫುಲ್ ನಾನ್ ಬೋರಿಂಗ್ ಆಗಿ ತುಂಬ ಚೆನ್ನಾಗಿ ಬ್ರಿಲಿಯಂಟ್ ಆಗಿ ಕತೆನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಕಡೆಯಿಂದ ಒಂದು ಕಿವಿ ಮಾತು ಕೊಡೋದಾದರೆ, ಈ ಸಿನಿಮಾನ ನೀವು ಸ್ಟಾರ್ಟಿಂಗಿಂದನೇ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಕೂತ್ಕೊಂಡು ಇಂಟ್ರೆಸ್ಟ್ ಕೊಟ್ಟು ಕ್ಲೀನಾಗಿ ಸಿನಿಮಾನ ನೀವು ನೋಡ್ಕೊಂಡು ಹೋಗ್ತೀರಂದ್ರೆ ದ ಸೆಕೆಂಡ್ ಹಾಫಲ್ಲಿ ನಿಮಗೆ ಸಿನಿಮಾದಲ್ಲಿ ಯಾರು ಕಲ್ಪ್ರೇಟು, ಹೇಗೆ ಏನು ಅಂತ ಈ ಕೇಸ್ನ ನೀವೇ ಸಾಲ್ವ್ ಕೂಡ ಮಾಡ್ಬೋದು. ಆದರೆ ಈ ಸಿನಿಮಾದಲ್ಲಿ ನೀವು ಇಟ್ಕೊಂಡಿರೋ ಪ್ರೆಡಿಕ್ಷನ್ಸ್ ಮಾತ್ರ ಡೆಫಿನೆಟ್ಲಿ ವರ್ಕ್ ಆಗಂತೂ ಆಗೋದಿಲ್ಲ. ಇನ್ನು ಸಿನಿಮಾದಲ್ಲಿ ಏನು ಬದಲಾಗಬೇಕು ಅಂತ ಅನ್ನೋದು ಹೇಳೋದಾದರೆ, ನಿಜ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಸಿನಿಮಾ ಅಲ್ಲ, ನಾವು ಬದಲಾಗಬೇಕು. ಯಾಕೆಂತಂದರೆ ಇದೇ ರೀತಿ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಬೇರೆ ಪರಭಾಷೆನಲ್ಲಿ ಬಂದಿದ್ರೆ ಪಕ್ಕ ಇದೊಂದು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಬೇರೆ ಲೆವೆಲಲ್ಲಿ ಅವ್ರು ಆ ಸಿನಿಮಾನ ತಗೊಂಡು ಹೋಗ್ತಿದ್ರು. ಬಟ್ ನಮ್ಮ ಕನ್ನಡ ಜನಕ್ಕೆ ಇದಿನ್ನೂ ಈ ಸಿನಿಮಾ ರಿಲೀಸ್ ಆಗಿರೋದೇ ಗೊತ್ತಿಲ್ಲ. ಥಿಯೇಟರ್ನಲ್ಲಂತೂ ಸೀಟೆಲ್ಲ ಖಾಲಿರೋದು ನೋಡಿ ಬಹಳನೇ ಬೇಜಾರಾಯಿತು. ಓವರ್ ಆಲ್ ಸಿನಿಮಾ ಮಾತ್ರ ತುಂಬ ಸಖತ್ತಾಗಿ ಆ್ಯಂಡ್ ಪರ್ಫೆಕ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನನಗನ್ಸೋ ಪ್ರಕಾರ ನಾನು ಈ ಸಿನಿಮಾಕ್ಕೆ ರೇಟಿಂಗ್ ಅಂತ ಅನ್ನೋದೇನಾದರೂ ಕೊಡೋದಾದರೆ 4.5 ಔಟ್ ಆಫ್ 5 ಕೊಡೋದಕ್ಕಂತೂ ತುಂಬಾ ಇಷ್ಟಪಡ್ತೀನಿ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ನಿಮ್ಗೇನಾದರೂ ಈ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಏನಾದರೂ ಈ ಸಿನಿಮಾ ನೋಡಿದರೆ ಕೆಳಗಡೆ ನಿಮ್ಗೇನು ಅನ್ನಿಸ್ತು ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಶುಭ ದಿನ.